ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದಾನೆ. ಯಾಕೆ ಬಂತು? ಅಣ್ಣಯ್ಯನ್ ನೋಡಕ್ ಬಂದ. ನಾನು ಹೆಜ್ಜೆಜ್ಜೆಗೂ ಅಡ್ಡ ಬಂದೆ, ಅಲೆಕ್ಸ್ನ ಕೊಂದೆ, ಎಲ್ಲೋ ದೂರದಲ್ಲಿ ಇತ್ಕೊಂಡು ನಾನು ನೆಮ್ಮದಿ ಹಾಳು ಮಾಡಿದೆ. ಇವತ್ತು ನಿನ್ ಕತೆ ಮುಗೀತು. ನಿನ್ನ ಕತೆ ಮುಗಿಸೋಕ್ಕೂ ನನಗೊಂದು ಕ್ಷಣ ಸಾಕು. ಆದರೆ ನನ್ನ ಉದ್ದೇಶ ಅದಲ್ಲ. ನಾನು ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ ರಾವಣನ. 20 ವರ್ಷದಿಂದ ನಿಮ್ಮವ್ವ ನಿಂಗೋಸ್ಕರ ಕಾಯ್ತಾ ಇದ್ದಾಳೆ. ಏಯ್, ನೀನ್ ಬದುಕಕ್ಕೋಸ್ಕರ 20 ವರ್ಷದ ಹಿಂದೆ ಸತ್ತೋಗಿರೋ ನಮ್ಮ ಅವ್ವನ್ ಸುದ್ದಿ ಎತ್ಬೇಡ. ಅಟೆ ತಮ್ಮಯ್ಯ, ನಿನ್ನ ಸಾಯಿಸ್ಬಿಡ್ತ್ಯಾ? ಆಯ್ತಾ ನಿನ್ನ ಕೈಲಿ? ಸತ್ಯ ತಿಳಿದ್ಮೇಲೆ ಪಶ್ಚಾತ್ತಾಪ ಪಡಬಾರ್ದಲ್ವಾ? ಏಯ್, ನೀನ್ ನರಿಕೆತ ಕೇಳಕ್ ಬಂದಿಲ್ಲ ನಾನಿಲ್ಲಿ. ರಣರಣ ರಾಕ್ಷಸರ ರಾಜ, ಅಸುರ ಕುಲ ಚಕ್ರಾಧಿಪತೆ, ವೀರ ಶೂರ ಧೀರ, ರಣರಣ ಲಂಕಾಧಿಪತೆ. ಯಾರೋ ನೀನು? ಗೊತ್ತಾಗಿಲ್ವಾ? ಅಷ್ಟ ದಿಕ್ಕುಗಳು ಕಾಲ ಕೆಳಗೆ, ಎಲ್ಲ ದೇವರಿ ಮುಷ್ಟಿಯೊಳಗೆ, ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ, ನಾ ಯಾರು ಗೊತ್ತ ನಿನಗೆ? ರಾವಣ. ಅಣ್ಣಯ್ಯ, ಯಾರು ನೀನು? ಕಿರ್ಗಾವ್ಡು ವಿಶಾಲವ್ವ. ನಿಮ್ಮವ್ವ ಸತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಕೆಲವು ದಿನ ಪ್ರಜ್ಞೆ ತಪ್ಪಿ ಹಾಸ್ಪಿಟ್ಲಲ್ಲಿ ಇದ್ಲು. ನಂತರ ವಿಷಯ ಗೊತ್ತಾದ್ಮೇಲೆ ನಿನ್ನ ಹುಡುಗದೇ ಇರೋ ಊರಿಲ್ಲ, ಕೇಳದೇ ಇರೋ ಜನ ಇಲ್ಲ. ಯಾವುದೇ ಊರಲ್ಲಿ ನಾಟಕ ನಡೆದ್ರು ಕೂಡ ರಾಮನ್ ವೇಷ ಹಾಕಿರೋರ ಹತ್ರ ನನ್ನ ಮಗನ ಅಂತ ಹುಡ್ಕೊಳ್ಳು. ಅದರಲ್ಲಿ ನಾನು ಆವತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡಯ್ಯ ನೀನು, ಕ್ಷಮೆಯ ದರಿದ್ರಿಯವಳು ಅವ್ವ ನನ್ನವ್ವ. ಏನು ಯೋಚನೆ ಮಾಡ್ತಾ ಇದ್ಯಾ? ರಾಮನಾಗ್ ಬೆಳೆಸಿದವಳು ಮುಂದೆ ರಾವಣನಾಗ ಹೇಗೆ ನಿಂತ್ಕೊಳ್ಳೋದು ಅಂತನಾ? ನೀನು ರಾಮ ಆಗಿರು, ರಾವಣ ಆಗಿರು, ಅಥವಾ ಇನ್ನೇನೇ ಆಗಿರು, ಅದನ್ನೆಲ್ಲ ತಾಯಿ ಕ್ಷಮಿಸ್ತಾಳೆ. ಅಪ್ಪ ಅಮ್ಮನ ಜೊತೆ ಬೆಳೆದೇ ಇರೋ ಮಕ್ಕಳನ್ನ ಈ ಪ್ರಪಂಚ ರಾವಣನಾಗಿ ಮಾಡಿಬಿಡುತ್ತೆ. ತಮ್ಮಯ್ಯ, ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ. ಎಲ್ಲರೂ ಪಾಪ ತಡ್ಕೊಳ್ಳೋಕೆ ಅಂತ ಗಂಗೆ ಹತ್ರ ಹೋಗ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ತಾಯಿ ಪಾದದಾಗೆ ಮುಕ್ಕೋಟಿ ದೇವರಿದ್ದಾರೆ ಅಂತ. ಒಂದು ಸಲ ಆಕೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು, ಪಾಪ ಎಲ್ಲ ತೊಳ್ಕೊಂಡು ಹೋಯ್ತದೆ. ಗೊತ್ತಾ? ನಿಜ ಅಣ್ಣಯ್ಯ, ನೀನು ಹೇಳಿದ ನಿಜ. ನಮ್ಮವ್ವ ನನ್ನ ಕ್ಷಮಿಸ್ತಾಳೆ. ತನ್ನ ಹೊಟ್ಟೆಯಿಂದ ಬಂದ ಮಕ್ಕಳು ಮಾಡೋ ತಪ್ಪು ಎಷ್ಟೇ ದೊಡ್ಡದಾಗಿರಲಿ, ಮತ್ತೆ ತನ್ನ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸೋದಕ್ಕೆ ಆಕೆನ ಕ್ಷಮೆಯ ಧರಿತ್ರಿ ಅಂತಾರೆ. ನಡೀತಮ್ಮಯ್ಯ, 20 ವರ್ಷದಿಂದ ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಈ ಕ್ಷಣ ಬರ್ತಾನೆ, ಮುಂದಿನ ಕ್ಷಣ ಬರ್ತಾನೆ ಅಂತ ಶಬರಿ ಥರ ಕಾಯ್ತಾ ಇದ್ದಾಳೆ. ಇವತ್ತು ರಾಮನವಮಿ. ಇವತ್ತಿನ ಅವಳನ್ನ ಭೇಟಿ ಮಾಡಿದ್ರೆ ಆಕೆ ಖುಷಿನೇ ಬೇರೆ. ನಡಿ ನಡಿ ಅಣ್ಣಯ್ಯ. ನನ್ನ ಅವ್ವನ್ ನೋಡೋ ಆಸೆ, ಅಲ್ಲಲ್ಲಲ್ಲ ನಮ್ಮವ್ವನ್ ನೋಡೋ ಆಸೆ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ಅಣ್ಣ ತಮ್ಮದಿರಾಗಿ ನಮ್ಮ ಅವ್ವನ ಸೇವೆ ಮಾಡ್ಕೊಂಡಿರೋಣ. ಅಣ್ಣಯ್ಯ, ನಮ್ಮವ್ವನ ಜೊತೆ ಸೇರ್ಸೋಕೆ, ನಮ್ಮವ್ವನ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ. ದೇಶ ಬಿಟ್ಟು ದೇಶಕ್ಕೆ ಬಂದೆ, ನಿನ್ನ ಪ್ರಾಣದಂಗನ್ನೇ ತೊರೆದೆ. ನಾ ಸಾಯೋವರೆಗೂ ಇಲ್ಲಿಟ್ಕೊತೀನಿ ಅಣ್ಣಯ್ಯ. ಬಾ.